ಹುಲಸೂರು ಬಸವ ಜಯಂತಿ ಬೈಕ್ ರ್ಯಾಲಿಗೆ ಚಾಲನೆ. ವಿಶ್ವಗುರು ಬಸವಣ್ಣನವರು ವಿಶ್ವದ ಸಾಂಸ್ಕೃತಿಕ ನಾಯಕರಾಗಬೇಕು. ಡಾ. ಶಿವಾನಂದ ಸ್ವಾಮಿ. ಹುಲಸೂರು. ಸಮಾನತೆಯ ಹರಿಕಾರ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಅವರು ವಿಶ್ವದ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಬೇಕು ಎಂದು ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಡಾ. ಶಿವಾನಂದ ಸ್ವಾಮೀಜಿ ನುಡಿದರು. ಪಟ್ಟಣದ ಅಲ್ಲಮ ಪ್ರಭು ಶೂನ್ಯ ಪೀಠ ಅನುಭವ ಮಂಟಪದ ಪರಿಸರದಲ್ಲಿ ಬಸವ ಉತ್ಸವ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ರವಿವಾರ ಆಯೋಜಿಸಲಾದ ಬಸವ ಜಯಂತಿ ಪ್ರಯುಕ್ತ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು. ದೇಶದಲ್ಲಿ ಬೇರೆ ಬೇರೆ ಧರ್ಮ ಗುರುಗಳು ನಮ್ಮ ಧರ್ಮಕ್ಕೆ ನಾನೇ ಶ್ರೇಷ್ಠ ಎಂದು ಹೇಳಿಕೊಂಡಿದ್ದಾರೆ. ಆದರೆ ವಿಶ್ವಗುರು ಬಸವಣ್ಣನವರು ತಾನು ಎಲ್ಲರಕ್ಕಿಂತಲೂ ಕಿರಿಯ ಎಂದು ಹೇಳಿ ಇಡೀ ಮಾನವ ಧರ್ಮ ಶ್ರೇಷ್ಠ ಎಂದು ಹೇಳಿದ್ದ ಏಕೈಕ ನಾಯಕರಾಗಿದ್ದಾರೆ ಎಂದರು. 12ನೇ ಶತಮಾನದಲ್ಲಿ ಎಲ್ಲಾ ಧರ್ಮೀಯರನ್ನು ಒಂದೆಡೆ ಸೇರಿಸಿ ಸಮಾನತೆಯ ಸಂದೇಶವನ್ನು ಸಾರಿ ಸ್ತ್ರೀಯರಿಗೆ ಸಮಾನವಾದ ಹಕ್ಕು ನೀಡಿದ್ದರು. ಬಸವಣ್ಣನವರ ಜಯಂತಿ ಆಚರಿಸಿದರೆ ಸಾಲದು, ಅವರು ಬರೆದಿರುವ ವಚನಗಳನ್ನು ಓದಿ ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಎಂದರು. ಬೈಕ್ ರ್ಯಾಲಿ ಚಾಲನೆ ಕಾರ್ಯಕ್ರಮದಲ್ಲಿ ಸಾಯಿ ಗಾಂವದ ಶ್ರೀ ಶಿವಾನಂದ ಸ್ವಾಮೀಜಿ, ಜಿಪಂ ಮಾಜಿ ಉಪಾಧ್ಯಕ್ಷೆ ಲತಾ ಹಾರ್ಕೂಡೆ, ಜಿಪಂ ಮಾಜಿ ಸದಸ್ಯ ಸುಧೀರ ಕಾಡಾದಿ, ಗ್ರಾಪಂ ಉಪಾಧ್ಯಕ್ಷೆ ಸರಸ್ವತಿ ಬಾಲಕುಂದೆ, ಗ್ರಾಪಂ ಸದಸ್ಯ ವಿದ್ಯಾಸಾಗರ ಬನಸೂಡೆ, ಜಾಗತಿಕ ಲಿಂಗಾಯತ ಮಹಾಸಭೆ ತಾಲೂಕು ಘಟಕದ ಅಧ್ಯಕ್ಷ ಪ್ರವೀಣ ಕಾಡಾದಿ, ಪ್ರಮುಖರಾದ ಬಾಬುರಾವ ಗೌಂಡಗಾವೆ, ರಣಜಿತ್ ಗಾಯಕವಾಡ, ಸಚಿನ್ ಕೌಟೆ, ಆಕಾಶ ಖಂಡಾಳೆ, ಶಿವರಾಜ ಖಪಲೆ, ಲೋಕೇಶ ದಬಾಲೆ, ಶಿವರಾಜ ಚಾಕೋತೆ, ಲೋಹಿತ ಧರ್ಮಣೆ, ಬಾಬುರಾವ ಮಲೋದೆ, ಕಲ್ಯಾಣಿ ದಾನ, ದಯಾನಂದ ಪಟ್ನೆ, ಶ್ರೀಶೈಲ ಹಾರ್ಕೂಡೆ, ಬಸವರಾಜ ಮುಕ್ತ, ರಾಜ್ಕುಮಾರ ತೊಂಡಾರೆ, ರಾಜ್ಕುಮಾರ ನಿಡೋದೆ, ರಾಮ ಅಗ್ರೆ, ಪ್ರದೀಪ್ ಅಪಾರಶೆಟ್ಟಿ ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ಯುವಕರು ಹಾಜರಿದ್ದರು. ಅಲ್ಲಮ ಪ್ರಭು ಶೂನ್ಯ ಪೀಠ ಅನುಭವ ಮಂಟಪ ಪರಿಸರದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿ ಗಾಂಧಿ ವೃತ್ತ, ಸಂತ ರಘುನಾಥ್ ಮಹಾರಾಜ ಸಂಸ್ಥಾನ ಮಠದ ಮುಂಭಾಗದಿಂದ ಹಾದು ಬೀದರ್ ಲಾತೂರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಬಸವೇಶ್ವರ ವೃತ್ತದವರೆಗೆ ಕೊಂಡೊಯ್ಯಲಾಯಿತು. ಎಲ್ಲೆಡೆ ಜೈಘೋಷಗಳನ್ನು ಮುಳಗಿದ್ದವು.